ಅವನು ಸಾಯಂಕಾಲ ಒಂದು 6:30 ಆದ್ರೂ ಮನೆಗೆ ವಾಪಸ್ ಬರೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲೇ ಇರೋಣ ಅಂತ ಹೇಳ್ತಾ ಇರ್ತಾನೆ. ನಾನು 6:30 ಆದಮೇಲೆ ಸೊಳ್ಳೆ ಜಾಸ್ತಿ ಇರುತ್ತೆ ಅಂತೇಳಿ ಕರ್ಕೊಂಡು ಬರ್ತೀನಿ. ರಾತ್ರಿ ಊಟಕ್ಕೆ ಕಡಲೆಕಾಳು ಮತ್ತು ಬಟಾಣಿ ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಕಡಲೆಕಾಳು ಮತ್ತು ಬಟಾಣಿ ಕಾಳು ಸಾಂಬಾರಿಗೆ ಇಲ್ಲಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಬದನೆಕಾಯಿ, ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು ಎಲ್ಲ ಹೆಚ್ಚಿಟ್ಕೊಂಡು ಮತ್ತು ಕಡಲೆಕಾಳು ತರಕಾರಿ ಎಲ್ಲ ಒಟ್ಟಿಗೆ ಹಾಕಿ 1 ಸ್ಪೂನು ಉಪ್ಪು ಹಾಕಿ 1-2 ಲೋಟ ನೀರು ಹಾಕಿ ಬೇಯೋದಕ್ಕೆ ಅಂತ ಇಟ್ಟೆ. ಮತ್ತು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಟೊಮೊಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ಸ್ಪೈಸಸ್ ಹಾಕಬೇಕು. ಸ್ಪೈಸಸ್ ಅಂದರೆ ಲವಂಗ, ಚಕ್ಕೆ, ಲವಂಗ, ಮೆಣಸು ಇದೆಲ್ಲನೂ ಸ್ವಲ್ಪ ಹಾಕಿದ್ದೀನಿ. ಸ್ಪೈಸಸ್ ಎಲ್ಲ ಹಾಕಿದ ನಂತರ ನಾನು ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿನ ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಗ್ರೇಟ್ ಮಾಡಿ ಹಾಕ್ಕೊಬೇಕಾಗಿತ್ತು, ಹಾಕ್ಕೊಂಡಿಲ್ಲ. ಹಾಗೆ ಕಟ್ ಮಾಡಿ ಹಾಕ್ಕೊಂಡು ರುಬ್ಕೊಂಡಿದ್ದಾದಮೇಲೆ ನಾನು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡ್ರು ಜೊತೆಯಲ್ಲೇ ಹಾಕ್ಕೊಬೋದಾಗಿತ್ತು, ಆದರೆ ನಾನು ಮರ್ತೋಗಿತ್ತು ಅಂತ ಹೇಳಿ ಮತ್ತೆ 2 ಸ್ಪೂನ್ ಧನಿಯಾ ಪೌಡ್ರ್ ಹಾಕಿ ರುಬ್ಕೊತಾ ಇದ್ದೀನಿ. ಒಗ್ಗರಣೆ ಕೊಡೋದಕ್ಕೆ 3 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಕರಿಬೇವು ಆಪ್ಷನಲ್ ಆಗಿರುತ್ತೆ. ಫ್ಲೇವರ್ ಇಷ್ಟ ಆಗೋರು ಹಾಕೋಬೋದು, ಇಲ್ಲ ಮಸಾಲೆ ಸಾಂಬಾರಿಗೆ ಕರಿಬೇವು ಇಷ್ಟ ಇಲ್ಲ ಅಂದರೆ ಹಾಕೊಳ್ಳೋ ಅಗತ್ಯ ಇಲ್ಲ. ಮಸಾಲೆಗೆ ನಾವೇನು ಕಾಳು ಬೇಯಿಸ್ಕೊಂಡಿದ್ವಿ ಅದರಲ್ಲೇ ನೀರಿರುತ್ತೆ, ಅದನ್ನೇ ಯೂಸ್ ಮಾಡಿಕೊಂಡ್ರೆ ಸಾಂಬಾರಿಗೆ ಸಾಕಾಗುತ್ತೆ. ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಮಿಕ್ಸಿ ಜಾರಿಂದ ನಾವು ರುಬ್ಬಿರೋ ಖಾರನ ತೆಗೆದ್ರೂ ಅಲ್ಲೇ ಉಳ್ಕೊಂಡಿರುತ್ತೆ. ಆವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಶೇಕ್ ಮಾಡಿದ್ರೆ ನೀಟಾಗಿ ಬರುತ್ತೆ. 1-2 ಸರಿ ಮಾಡಬೇಕಾಗುತ್ತೆ. ಸಾಂಬಾರು ರೆಡಿ ಆಯಿತು. ಮುದ್ದೆ ಮಾಡಬೇಕಾಗಿತ್ತು. ಊಟ ಮಾಡಬೇಕಾದ್ರೆ ಮುದ್ದೆ ಮಾಡೋಣ ಅಂತ ಹೇಳಿ ಸಂಜೆ ಜೊತೆ ಆಟ ಆಡ್ತಾಯಿದ್ದೆ. ಅಷ್ಟರಲ್ಲಿ ಒಂದು ಕೊರಿಯರ್ ಬಂತು. ಆ ಕೊರಿಯರಲ್ಲಿ ಒಂದು ಬ್ರಷ್ನ ಆರ್ಡ್ರ್ ಮಾಡಿದ್ದೆ ನಾನು. ಬಾಟಲ್ ಕ್ಲೀನ್ ಮಾಡೋ ಬ್ರಷ್ ಇದು. ಇದನ್ನು ನಾನು ವಿಶ್ ಲಿಸ್ಟ್ಗೆ ಹಾಕಿ ಇಟ್ಕೊಂಡಿದ್ದೆ, ಆದರೆ ತೊಗೊಂಡಿರಲಿಲ್ಲ. ಇದಕ್ಕಿಂತ ಮುಂಚೆ ಒಂದು ಸಿಂಗಲ್ ಬ್ರಷ್ನ ತೊಗೊಂಡ್ಬಿಟ್ಟಿದ್ದೆ ನಾನು. ಅದು ಚೆನ್ನಾಗಿದೆ, ಅದು ಸಿಲಿಕಾನ್ದು, ಆದರೆ ಸಿಂಗಲ್ ಅದು. ಇದಾದರೆ 5 ಕಾಂಬೋ. ನಾನು ಒಂದು ಸಿಂಗಲ್ಗೆ 80 ರೂಪೀಸ್ ಕೊಟ್ಟು ತೊಗೊಂಡಿದ್ದೆ, ಆದರೆ ಇದು 5 ಕಾಂಬೋಗೆ 130 ರೂಪೀಸ್ ಏನೋ ಆಯಿತು. ಬಟ್ ಚೆನ್ನಾಗಿದೆ ಇದು. 5 ಕಾಂಬೋದಲ್ಲಿ ನಾವು ದೊಡ್ಡ ಬಾಟಲ್ನೆಲ್ಲ ಕ್ಲೀನ್ ಮಾಡ್ಬೋದು, ಚಿಕ್ಕದು ಕ್ಲೀನ್ ಮಾಡ್ಬೋದು. ಸ್ಟ್ರಾ ಕ್ಲೀನ್ ಮಾಡೋಕ್ಕೆ ಒಂದು ಕೊಟ್ಟಿದ್ದಾರೆ. ಬ್ರಷ್ ನೋಡ್ಕೊತಾನೆ ಒಂದಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. 5 ಬ್ರಷ್ಷು ಒಂದೊಂದು ಹೇಗೆ ವರ್ಕ್ ಮಾಡುತ್ತೆ ಅಂತೆಲ್ಲ
ಸಂಚಿತ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಅದೆಲ್ಲ ಮಾಡಿ ಮುಗಿಸಿ ಬಂದು ನಾನಿಲ್ಲಿ ಮುದ್ದೆಗೆ ಇಟ್ಟಿದ್ದೆ. ಮುದ್ದೆ ಮಾಡೋಣ ಅಂತ ಹೇಳಿ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಬಗ್ಗೆ ಒಂದು ಮಾತು ಹೇಳಬೇಕು ಅಂದರೆ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ನಮ್ಮ ಸರ್ ಒಬ್ಬರು ಹೇಳ್ತಿದ್ರು. ಅದು ನೆನಪಾಗುತ್ತೆ ನನಗೆ. ಅಂದರೆ ಮುದ್ದೆ ತಿಂದರೆ ಅಷ್ಟು ಶಕ್ತಿ ಇರುತ್ತೆ, ಯಾವ ಕೆಲಸನಾದರೂ ಮಾಡ್ಬೋದು, ಶಕ್ತಿ ಹೊಂದಿರುತ್ತೀವಿ ಅಂತಂತ ಹೇಳ್ತಿದ್ರು. ಅವರು ಏನಕ್ಕೆ ಅದನ್ನು ಹೇಳ್ತಿದ್ರು ಅಂತ ನೆನಪಿಲ್ಲ, ಆದರೆ ಆ ಲೈನ್ಸ್ ಮಾತ್ರ ತುಂಬ ಸರಿ ಹೇಳ್ತಿದ್ರು. ಅದು ನನಗೆ ನೆನಪಿದೆ. ಹೋಮ್ ಮೇಕರ್ಸ್ ಆದರೆ ಇಷ್ಟೇ ಕೆಲಸ ಅನಿಸುತ್ತೆ. ಅಡುಗೆ ಮಾಡೋದು, ಊಟ ಮಾಡೋದು, ಪಾತ್ರೆ ತೊಳೆಯೋದು, ಮನೆ ಕ್ಲೀನ್ ಮಾಡೋದು, ಮನೇಲಿರೋದು ಅಂತ ಅನಿಸುತ್ತೆ. ಆದರೆ ಅಷ್ಟೇ ಕೆಲಸ ಬಾಯಲ್ಲಿ ಹೇಳ್ತೀವಿ, ಆದರೆ ಎಷ್ಟು ಮಾಡಬೇಕಾಗುತ್ತೆ ಅಂದರೆ ಒಂದೊಂದು ಕೆಲಸಕ್ಕೆ ಎಷ್ಟೆಷ್ಟು ಟೈಮ್ ಹಿಡಿಯುತ್ತೆ ಅಂತ ಹೇಳೋವಷ್ಟು ಸುಲಭ ಇರೋದಿಲ್ಲ. ಆದರೆ ರಿಪೀಟೆಡ್ ವರ್ಕ್ ಆಗಿರುತ್ತೆ. ನಾನು ಮೊನ್ನೆ ಒಂದು ಸ್ಟೇಟಸ್ ಹಾಕಿದ್ದೆ. ನನಗೆ ಅನಿಸಿದ್ದನ್ನು ನಾನು ಸ್ಟೇಟಸಲ್ಲಿ ಬರೆದು ಹಾಕಿದ್ದೆ. ಅದನ್ನು ಸ್ಕ್ರೀನ್ ಮೇಲೆ ಶೇರ್ ಮಾಡಿದ್ದೀನಿ ನೋಡಿ. ನಾನು 2 ಪೇಜ್ ಸ್ಟೇಟಸ್ನ ಬರೆದು ಹಾಕಿದ್ದೆ. ನನ್ನ ಹತ್ರ ಇರೋದು ಒಂದೇ ಪೇಜ್ ಸ್ಕ್ರೀನ್‌ಶಾಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನೊಂದು ಡಿಲೀಟ್ ಆಗಿದೆಯಾ ಏನೋ ನನಗೆ ಗೊತ್ತಾಗಿಲ್ಲ. ಬಟ್ ಅದರಲ್ಲೇನಿತ್ತು ಅಂದರೆ ಕ್ಲೀನಿಂಗು, ಡಿಶ್ ವಾಷಿಂಗು, ವರ್ಷಿಪ್ಪು ಅದ್ರ ಬಗ್ಗೆ ನಾನು ಬರೆದಿದ್ದೆ. 2 ಪೇಜ್ ಬರೆದ್ಬಿಟ್ಟು ಟು ಬಿ ಕಂಟಿನ್ಯೂಡ್ ಅಂತ ಹಾಕಿದ್ದೆ. ಅದನ್ನು ನೋಡಿದ್ದು ನನ್ನ ಫ್ರೆಂಡ್ಸ್ ಒಂದು 3 to 4 ಮೆಂಬರ್ಸು ರಿಪ್ಲೈ ಮಾಡ್ತಾಯಿದ್ರು. ಟು ಬಿ ಕಂಟಿನ್ಯೂಡ್ ಅಂತ ಇತ್ತಲ್ಲ, ಮುಂದೆ ಏನಿದೆ ಸೆಂಡ್ ಮೀ ಅಂತ ಹೇಳ್ತಾಯಿದ್ರು. ಅಂದರೆ ಎಲ್ಲ ಹೆಣ್ಮಕ್ಳು ಜೀವನದಲ್ಲೂ ಇದು ಹಾಗೇ ಆಗುತ್ತೆ. ಎಲ್ಲರೂ ಮದುವೆ ಆಗಲೇಬೇಕು, ಮಗು ಆಗಬೇಕು, ಜೊತೆಗೆ ಈ ಥರ ಎಲ್ಲ ಕೆಲಸನೂ ಮಾಡಬೇಕು. ಒಂದೊಂದು ಸರಿ ಯೋಚನೆ ಬರುತ್ತೆ, ಏನು ಸಾಂಬಾರು ಮಾಡೋದು, ಏನು ತಿಂಡಿ ಮಾಡೋದು. ನಾವು ಸಿಂಗಲ್ ಆಗಿದ್ದಾಗ ಹಾಗನ್ಸಲ್ಲ. ಅಮ್ಮಂಗೆ ಡಿಮ್ಯಾಂಡ್ ಮಾಡ್ತೀವಿ ನಾವು, ಅದು ಬೇಕು, ಇದು ಬೇಕು, ಮಾಡಿದ್ದೇ ಮಾಡ್ತೀಯಾ ಅಂತ. ನಮಗೆ ಇನ್ನೊಬ್ಬರು ಹೇಳ್ತಾರಲ್ಲ, ನೀನು ಮಾಡೋ ತಿಂಡಿ ದಿನಾಲೂ ಅದೇ ಮಾಡ್ತೀಯ ಅಂತಂತ. ಆವಾಗ ನಮ್ಗೆ ಅರ್ಥ ಆಗುತ್ತೆ, ಯಾಕೆ ನಮ್ಮಮ್ಮ ಈ ಥರ ಮಾಡ್ತಿದ್ರು, ಅಥವಾ ಇವತ್ತು ಮಧ್ಯಾಹ್ನ ಏನು ಮಾಡಲಿ ಅಂತ ನಮ್ಮನ್ನು ಕೇಳ್ತಿದ್ರಲ್ಲ ಏಂತಿಗೆ ಅಂತಂತ ಇವಾಗ ಅರ್ಥ ಆಗುತ್ತೆ. ಏನೇ ಆದರೂ ಜೀವನದಲ್ಲಿ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಸಂಚಿತ್ ರಿಟರ್ನ್ ಗಿಫ್ಟ್ ಏನಿದೆ? LCD ಪ್ಯಾನಲ್, ಅದ್ರ ಜೊತೆಗೆ ಇಷ್ಟು ಚಾಕ್ಲೇಟ್ಗಳು.
ಮತ್ತು ಇಲ್ಲೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದಾನೆ. ಇಲ್ಲ ಆನ್ ಮಾಡ್ತೀನಿಲ್ಲ, ಇಲ್ಲಿ ಹಿಂದೆಗಡೆ ಬಟನ್ ಕೊಟ್ಟಿರ್ತಾರೆ, ಅದನ್ನು ನಾವು ಆನ್ ಮಾಡಬೇಕು. ಇರುಕಂದ ಆನ್ ಇದೆಯಾ ನೋಡೋಣ. ಲಾಕ್ ಆಗಿದೆ, ಆನ್ ಮಾಡಿ. ಇಲ್ಲಿ ಪೆನ್ಸಿಲ್ ಇದೆ, ಪೆನ್ ಇದಕ್ಕಂದ. ತಗೊಂಡು ಬರಿಬೋದು. ಏನು ಬರೆಯಮ್ಮ, ಆಯಿತು. ಬರೆದಿದ್ದನ್ನು ಅಳಿಸ್ಬೇಕು ಅಂದರೆ ಇಲ್ಲಿ ಡಿಲೀಟ್ ಅಂತ ಒಂದು ಆಪ್ಷನ್ ಇದೆ, ಆ ಆಪ್ಷನಲ್ಲಿ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಇಷ್ಟೇ. ಇಲ್ಲ ಏನಾದರೂ ಬರಿಬೋದು. ಈ ಥರ ಏನಾದರೂ ಬರಿಬೋದು. ಇದೆಲ್ಲ ಬರೆದಾದ್ಮೇಲೆ ಇಲ್ಲೊಂದು ಬಟನ್ ಡಿಲೀಟ್ ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆಲ್ಲ ಹೋಗುತ್ತೆ. ಮತ್ತೆ ಬರಿಬೋದು. ಈ ಥರ ಇದನ್ನು ಇಲ್ಲೊಂದು ಬಟನ್ ಇದೆ, ಅದನ್ನು ಲಾಕ್ ಮಾಡಿದ್ರೆ ಇದು ಏನೂ ವರ್ಕ್ ಆಗೋದಿಲ್ಲ. ಮಕ್ಕಳಿಗೆ ಚೆನ್ನಾಗಿದೆ ಇದು ಗಿಫ್ಟ್. ಇನ್ನು ಅಡುಗೆ ಮಾಡಿ, ಊಟ ಮಾಡಿ, ಸಂಚಿನ ಜೊತೆ ಆಟ ಆಡಿ ಎಲ್ಲ ಮುಗೀತು. ನಾನು ನನ್ನ ವಿಡಿಯೋ ಎಡಿಟಿಂಗ್ಗೆ ಅಂತ ಹೇಳಿ ನಾನು ಬಂದೆ. ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಎಡಿಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ, ಅಷ್ಟರಲ್ಲಿ ನನ್ನ ಮಗ ಬಂದ ನನಗೆ ಕರ್ಕೊಂಡು ಹೋಗೋಕ್ಕೆ. ಏನಮ್ಮ? ಹಾಂ, ಏನು ಹೇಳು? ಹಾಂ, ಲೆಟ್ಸ್ ಕಮ್. ಯಾಕೆ ಯಾಕಮ್ಮ? ಅಲ್ಲೇನು ತಾಚಿನಾ? ಓಕೆ ಹೋಗಿ ಅವನನ್ನು ಸಮಾಧಾನ ಮಾಡಿ ಮಲಗಿಸ್ಬಿಟ್ಟು ಮತ್ತೆ ಬಂದು ನಾನು ವಿಡಿಯೋನ ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೊಡೋದನ್ನು ಮರೆಯಬೇಡಿ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ.